ಹಾಯ್ ಫ್ರೆಂಡ್ಸ್, ನಾನಿವತ್ತು ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಹಬ್ಬ ಮಾಡೋಕ್ಕಾಗಿರಲಿಲ್ಲ. ನಾನು ಲಾಸ್ಟು ಶುಕ್ರವಾರ ನಾನು ಮಾಡ್ತಾ ಇರೋದು, ಅಂದರೆ ಇದು ಲಾಸ್ಟು ವರಮಹಾಲಕ್ಷ್ಮಿ ಮಾಡೋದು. ಅದನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಪೂಜೆ ಸಾಮಾನನ್ನ ಹೇಗೆ ತೊಳ್ಕೊತೀನಿ, ಯಾವ ಥರ ನಾವು ತೊಳ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ನೆನೆದ ಹುಣಸೆಹಣ್ಣನ್ನು ಫಸ್ಟು ಎಲ್ಲ ಹಿತ್ತಾಳೆ ಪಾತ್ರೆಗೂ ನಾನು ಅದನ್ನು ಹುಣಸೆಹಣ್ಣನ್ನು ಹಚ್ಕೊತೀನಿ. ಈ ಥರ ಹಾಕೊಂಡ್ಬಿಡ್ಬೇಕು ನೀವು. ಆಗ ಹುಳಿ ಎಲ್ಲ ಅದಕ್ಕೆ ಕೂತಾಗ ಚೆನ್ನಾಗಿ ನೀಟಾಗಿ ಕಲೆ ಎಲ್ಲ ಹೋಗುತ್ತೆ. ನೀವು ಈ ಥರ ಮಾಡಿ ನೋಡಿ, ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಪಾತ್ರೆಗಳು ಅಂದರೆ ತುಂಬ ಚೆನ್ನಾಗಾಗ್ತವೆ. ಹಾಗೇನೆ ನಾನು ಎಲ್ಲ ಲಕ್ಷ್ಮಿ ವಿಗ್ರಹದಿಂದ ಹಿಡಿದು ಗಣೇಶನದು ವಿಗ್ರಹ ಎಲ್ಲಾನು ನಾನು ಹುಣಸೆಹಣ್ಣಲ್ಲೇ ನಾನು ತೊಳ್ಕೊಳ್ಳೋದು, ಇನ್ಯಾವುದ್ರಲ್ಲೂ ನಾನು ತೊಳೆಯಕ್ಕೆ ಹೋಗಲ್ಲ. ಅದಾದ್ಮೇಲೆ ಒಂದು ಸ್ವಲ್ಪ ಪಿತಾಂಬರಿನ ತಗೊಂಡು ಅದನ್ನ ಒಂದು ಸ್ವಲ್ಪ ಹಾಕೊಂಡು ನಾನು ಉಜ್ಕೊಂತೀನಿ. ಯಾಕೆಂದ್ರೆ ತುಂಬಾ ಇದು ಹುಣಸೆಹಣ್ಣು ನೈಸ್ ಇರುತ್ತೆ, ಅದು ಒಂದು ಸ್ವಲ್ಪ ಕಲೆ ಎಲ್ಲ ಹೋಗಲ್ಲ ಅಂದ್ಬಿಟ್ಟು ಪಿತಾಂಬರಿನ ಒಂದು ಚೂರು ಯೂಸ್ ಮಾಡ್ತೀನಿ ಅಷ್ಟೇನೆ. ಎಲ್ಲದಕ್ಕೂ ನೋಡಿ ಈ ತರ ಹುಣಸೆಹಣ್ಣನ್ನ ಹಾಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಪಿತಾಂಬರಿನ ಹಾಕೊಂಡು ಚೆನ್ನಾಗಿ ಉಜ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಈ ತರ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ನೀವು ಇನ್ನೊಂದ್ಸಲ ನೀವು ಇದೇ ತರ ಮಾಡ್ಕೊಂತೀರಾ. ಹುಣಸೆಹಣ್ಣ ಹುಳಿನ ಹಚ್ಚದಾದ್ಮೇಲೆ ಹುಳಿ ಎಲ್ಲ ಕಲೆ ಎಲ್ಲಾನು ಹೋಗಿಸುತ್ತೆ ನೀಟಾಗಿ. ನಾನು ಯಾವಾಗ್ಲೂ ನಾನು ದೇವ್ರ ಸಾಮಾನ ತೊಳಿಬೇಕು ಅಂದ್ರೆ ನಾನು ಇದೇ ತರ ನಾನು ತೊಳ್ಕೊಳ್ಳೋದು. ನೋಡಿ, ಎಲ್ಲ ಕಡೆನೂ ನಾನು ಈ ತರ ತೊಳ್ಕೊಂತೀನಿ ನೀಟಾಗಿ, ಒಂದು ಚೂರು ಕಲೆ ಇರಲ್ಲ. ಆಮೇಲೆ ಕೆಲವರು ನಿಂಬೆಹಣ್ಣಲ್ಲಿ ತೊಳಿತಾರೆ, ಅವ್ರವ್ರಿಗೆ ಆಗೋ ಥರ ತೊಳ್ಕೊತಾರೆ. ನಾನು ಯಾವಾಗ ತೊಳೆಯೋದು ನಾನು ಇದೇ ಥರ ತೊಳ್ಕೊತೀನಿ. ತುಂಬ ಈಸಿಯಾಗಿ ತೊಳ್ಕೊಬೋದು, ಚೆನ್ನಾಗಿ ಕಲೆ ಹೋಗುತ್ತೆ ಮತ್ತೆ ಚೆನ್ನಾಗಿ ಕಾಣಿಸ್ತವೆ. ಆಮೇಲೆ ಜಾಸ್ತಿ ದಿನ ಕಲರು ಚೇಂಜ್ ಆಗಲ್ಲ, ಮತ್ತೆ ಒಂದು ಸ್ವಲ್ಪ ಕಲೆ ಎಲ್ಲ ಆಗೋದು ಈ ಥರ ಏನಾಗಲ್ಲ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾನೇ ಚೆನ್ನಾಗಾಗಿದ್ದಾವೆ. ನೀವು ಈ ತರ ಮಾಡಿ ನೋಡಿ ಒಂದ್ಸಲ, ನಿಮ್ಗೂ ಗೊತ್ತಾಗುತ್ತೆ. ಹುಣಸೆಹಣ್ಣನ್ನ ನೀವು ಫಸ್ಟ್ ನೆನೆಸ್ಕೊಂಡ್ಬಿಡಿ. ಅದು ಹುಣಸೆಹಣ್ಣು ಚೆನ್ನಾಗಿ ಹುಳಿನ ಎಲ್ಲಾನು ಬಿಟ್ಟಿರ್ಬೇಕು. ಅವಾಗ ನೀವು ಈ ತರ ಹಾಕೊಂಡು ಉಜ್ಕೊಳ್ಳಿ. ನೋಡಿ, ಎಲ್ಲೇ ಒಂದೇ ಒಂದು ಸ್ವಲ್ಪನೂ ಕಲೆ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ನೋಡಿ, ಇದು ನಾವು ದೀಪನ ಇಡ್ತೀವಲ್ಲ, ಹಂಗಾಗಿ ಸ್ವಲ್ಪ ಒಳಗಡೆ ಎಲ್ಲ ಬ್ಲಾಕ್ ಆಗಿದೆ. ಅದಕ್ಕೆ ನಾನು ಹುಣಸೆಹಣ್ಣು ಹಚ್ಚಿ ಇಟ್ಟಿದ್ದೆ. ಇವಾಗ ಚೆನ್ನಾಗಿ ನಾನು ಚಗರೆ ತಗೊಂಡು ಉಜ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ನೋಡಿ, ಈ ತರ ಮಾಡ್ಕೊಂಡ್ರೆ ನೀವು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಎಲ್ಲಾನು ನೀವು ಇದೇ ತರ ನೀವು ಮಾಡ್ಕೊಳ್ಳಿ. ನಾನು ಎಲ್ಲದಕ್ಕೂ ಹುಣಸೆಹಣ್ಣು ಹಚ್ಚಿ ಇಟ್ಕೊಂಡು ಅದನ್ನ ನಾನು ಈ ತರ ಉಜ್ಕೊಂತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಈಜಿನೂ ತುಂಬಾ ಈಸಿಯಾಗೂ ಇರುತ್ತೆ, ಜಾಸ್ತಿ ಹೊತ್ತು ಉಜ್ಜಬೇಕು ಅಂತ ಅನ್ಸದೇ ಇಲ್ಲ, ಅಷ್ಟು ಈಸಿಯಾಗಿ ಬಿಟ್ಬಿಡುತ್ತೆ. ಎಲ್ಲಾ ಪಾತ್ರೆಗಳಿಗೂ ಹುಣಸೆಹಣ್ಣು ಹಾಕೊಂಡು ಉಜ್ಕೊಂಡ್ರೆ ಒಳ್ಳೇದಲ್ವಾ. ಒಂದು ನಮ್ಮ ಮನಸ್ಗೂ ಒಂಥರ ಸಮಾಧಾನ ಇರುತ್ತೆ. ಹಂಗಾಗಿ ನಾನು ಹುಣಸೆಹಣ್ಣಲ್ಲೇ ನಾನು ಉಜ್ಜೋದು. ಇಲ್ಲ ಅವ್ರಿಗೇನು ಅನುಕೂಲ ಇರುತ್ತೋ ಅವ್ರು ಆ ಥರ ವಾಶ್ ಮಾಡ್ತಾರೆ. ನಾನು ವಾಶ್ ಮಾಡೋದು ಯಾವಾಗಲೂ ದೇವ್ರ ಸಾಮಾನನ್ನ ನಾನು ಇದೇ ಥರ ವಾಶ್ ಮಾಡ್ತೀನಿ. ನೋಡಿ, ಹಿತ್ತಾಳೆ ಪಾತ್ರೆ, ತಾಮ್ರದ್ದು ಮತ್ತೆ ಯಾವುದೇ ಆದ್ರೂ ಸರಿನೇ ಈ ತರ ಉಜ್ಕೋಬಹುದು. ಅದಾದ್ಮೇಲೆ ಇವಾಗ ನಾವು ಎಲ್ಲಾನು ವಾಶ್ ಮಾಡಿ ಇಟ್ಕೊಂಡು ಈ ಕಡೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ನೋಡಿ, ದೇವ್ರ ಮನೆನ ನಾನು ಎಲ್ಲಾ ದೇವ್ರ ಸಾಮಾನೆಲ್ಲ ತೆಗ್ದಾದ್ಮೇಲೆ ಈ ತರ ಡೆಸ್ಟ್ ಎಲ್ಲ ನೀಟಾಗಿ ಒಂದ್ಸಲ ತಗೊಂಡ್ಬಿಡ್ತೀನಿ. ಅದು ಬಟ್ಟೆನ ಒದ್ದೆ ಮಾಡ್ಕೊಳ್ಳಲ್ಲ ನಾನು. ಒದ್ದೆ ಮಾಡ್ದೇನೆ ದೇವ್ರ ಫೋಟೋದೆಲ್ಲ ಡೆಸ್ಟ್ ಎಲ್ಲ ಒಂದ್ಸಲ ತಗೊಂಡ್ಬಿಟ್ಟು ಅದಾದ್ಮೇಲೆ ನಾವು ದೇವ್ರ ಬಟ್ಟೆನ ಇಟ್ಕೊಂಡಿರ್ತೀವಲ್ಲ, ಅಂದ್ರೆ ನಾವು ದೇವ್ರಿಗೆ ಅಂತಾನೆ ಸಪರೇಟ್ ಆಗಿ ಬಟ್ಟೆ ಇಟ್ಕೊಂಡಿರ್ತೀವಲ್ಲ, ಅದನ್ನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಅದಾದ್ಮೇಲೆ ಇನ್ನೊಂದ್ಸಲ ತೊಳ್ದಾದ್ಮೇಲೆ ಆ ಬಟ್ಟೆನ ನೀಟಾಗಿ ಸೋಪಿನ ಪುಡಿ ಹಾಕಿ ತೊಳ್ಕೊಂಡಿದ್ದೀನಿ ನಾನು. ಆ ಬಟ್ಟೆನ ತೊಳ್ದಾದ್ಮೇಲೆ ನಾವು ಈಗ ಗೋಡೆನ ಟೈಲ್ಸ್ ಹಾಕಿದ್ರಲ್ಲ, ಆ ಗೋಡೆನ ನಾನು ಚೆನ್ನಾಗಿ ಒರೆಸ್ಕೊಂತ ಇದ್ದೀನಿ. ಡೆಸ್ಟ್ ಇರುತ್ತೆ, ಡೆಸ್ಟ್ ಎಲ್ಲ ಹೋಗೋವರೆಗೂ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊಂತ ಇದ್ದೀನಿ. ನೋಡಿ, ಎಲ್ಲ ಕಡೆನೂ ನೀಟಾಗಿ ಈ ತರ ಒರೆಸ್ಕೊಳ್ಳಿ. ದೇವ್ರ ಮನೆನ ನಾವು ನೀಟಾಗಿ ಸ್ವಚ್ಛತೆಯಿಂದ ಇಟ್ಕೊಂಡ್ರೆ ಚೆನ್ನಾಗಿ ನಮ್ಮ ಮನಸ್ಗೂ ಖುಷಿ ಅನ್ಸುತ್ತಲ್ವಾ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ತರ ಒರೆಸ್ಕೊಂತಿದ್ದೀವಿ. ಎಲ್ಲ ಪ್ರತಿಯೊಂದನ್ನು ನಾನು ಈ ತರ ನೀಟಾಗಿ ಒರೆಸ್ಕೊಂತಾ ಇದ್ದೀನಿ. ನೋಡಿ, ಮತ್ತೆ ಕೆಳಗಡೆ ನಾವು ಇವಾಗ ಅರ್ಶಿನ, ಕುಂಕುಮ, ಎಣ್ಣೆ ಅದನ್ನೆಲ್ಲ ಇಟ್ಟಿರ್ತೀವಿ. ಅದನ್ನು ಅಷ್ಟೇನೆ ಬಟ್ಟೆಲಿ ಬಟ್ಟೆನ ನಾವು ಗಲೀಜಾಗಿದೆ ಬಟ್ಟೆ ಅಂದ್ರೆ ಮತ್ತೊಂದ್ಸಲ ಸೋಪಿನ ಪುಡಿ ಹಾಕೊಂಡು ಆ ಬಟ್ಟೆನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೊಂಡು
ಮತ್ತೆ ಮಾಡ್ಕೊಬೋದು, ಚೆನ್ನಾಗಿರ್ತವೆ. ಈಗ ತೊಳೆದಿರೋ ತಳೆ ಸಾಮಾನೆಲ್ಲನೂ ನೋಡಿ ಎಲ್ಲ ತೊಳೆದ್ಕೊಂಡು ತಗೊಂಡ್ ಬಂದಿದ್ದೀನಿ. ಈಗ ಇದನ್ನ ನಾವು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ. ನೀವು ಯಾವುದೇ ಕಾರಣಕ್ಕೂ ತೊಳ್ಕೊಂಡು ಬಂದು ಹಸಿ ಪಾತ್ರೆಗಳನ್ನೇ ಇಡಬಾರ್ದು. ಅವಾಗ ತುಂಬಾ ಕಲೆ ಆಗ್ಬಿಡ್ತವೆ. ಎಲ್ಲ ನೈಟಾಗಿ ನೀವು ಒಂದು ಚೂರು ನೀರಿಲ್ದಂಗೆ ಡ್ರೈ ಆಗಿ ಒರೆಸ್ಕೋಬೇಕಾಗುತ್ತೆ. ಅದನ್ನ ನೀವು ಗುರುವಾರನೇ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ಹೊತ್ತು ಟೈಮ್ ತಗೊಳುತ್ತೆ ನಿಮ್ಗೆ ಕೆಲಸ. ನೋಡಿ ಎಲ್ಲಾನು ನಾನು ಒಂದನ್ನು ಬಿಡದಂಗೆ ನೀಟಾಗಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂತಾ ಇದ್ದೀನಿ. ಒರೆಸ್ಬಿಟ್ಟು ಅದನ್ನ ಒಣಗ್ಸಕ್ಕೆ ಇಟ್ಕೋಬೇಕು ಅಲ್ಲೇನೆ. ಅಂದ್ರೆ ಮನೆಯಲ್ಲೇ ಅದನ್ನ ಇಟ್ಕೊಳ್ಳಿ, ಅದು ಎಲ್ಲ ನೀಟಾಗಿ ಡ್ರೈ ಆಗ್ಬಿಡುತ್ತೆ. ಅವಾಗ ಡ್ರೈ ಆದಾಗ ನೀವು ಯೂಸ್ ಮಾಡ್ಕೊಬಹುದು. ಹಾಗೇನೆ ನಾನು ಬ್ಲೌಸ್ ಪೀಸ್ ತಗೊಂಡು ಬ್ಲೌಸ್ ಪೀಸ್ನ ಚಿಕ್ಕದಾಗಿ ನರಿಗೆನ ಇಟ್ಕೊಂಡು ದೇವರಿಗೆ ನಾನು ಇದು ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಸಿಂಪಲ್ ಆಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು. ನಾನೇನು ಗ್ರ್ಯಾಂಡ್ ಆಗಿ ಏನು ಮಾಡಿಲ್ಲ. ನಮ್ಗೆ ಹೇಗೆ ನಮ್ಮ ಮನ್ಸಿಗೆ ಅನ್ಸುತ್ತೋ ಹಾಗೆ ನಾವು ಮಾಡೋಣ. ಇವಾಗ ನಾನು ಎಲ್ಲಾ ಪೂರ್ತಿ ನರಿಗೆನ ಈ ತರ ಇಟ್ಕೊಂತ ಇದ್ದೀನಿ. ಇಟ್ಕೊಳ್ಳೋಣ ಈ ತರ ಇಟ್ಕೊಬಿಟ್ಟು ನೀವು ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಅಂಚಲೆಲ್ಲ ನೀಟಾಗಿ ನರಿಗೆ ಕೂರಿಸ್ಕೊಂಡ್ಬಿಟ್ಟು ಐರನ್ ಹಾಕಿದ್ರೆ ಸೂಪರ್ ಆಗಿ ಕೂರುತ್ತೆ ನರಿಗೆ. ನೋಡಿ ಈ ತರ ನಿಮ್ಗೆ ಯಾವ ತರದ ಬ್ಲೌಸ್ ಪೀಸ್ ತರಬೇಕು ಅಂತ ಅನ್ಸುತ್ತೋ ಆ ತರದ ಬ್ಲೌಸ್ ಪೀಸ್ ತಗೊಂಡ್ ಬಂದು ನೀವು ಮಾಡ್ಕೋಬಹುದು. ಮತ್ತೆ ಅವರು ಕಟ್ ಮಾಡೋರು ಸರಿಯಾಗಿ ಕಟ್ ಮಾಡಿರ್ಲಿಲ್ಲ, ಹಂಗಾಗಿ ಅದು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಬಟ್ಟೆ ಅಪ್ ಡೌನ್ ಇದೆ. ಅದು ಆ ಕಡೆ ಇಲ್ಲ, ಈ ಕಡೆ ಸ್ವಲ್ಪ ಬಟ್ಟೆ ಇದೆ. ನೋಡಿ ಇವಾಗ ನಾನೆಲ್ಲಾನು ನೀಟಾಗಿ ಈ ತರ ಮಾಡ್ಕೊಂಡು ನರಿಗೆ ಮಾಡ್ಕೊಂಡಿದೀನಿ. ಮಾಡ್ಕೊಂಡ ಎಲ್ಲ ನೀಟಾಗಿ ಈ ತರ ಮಾಡ್ಕೊಳ್ಳಿ. ನೀವು ಐರನ್ ಬಾಕ್ಸ್ ತಗೊಂಡು ನೀಟಾಗಿ ಐರನ್ ಬಾಕ್ಸ್ ಅನ್ನ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಜಾಸ್ತಿ ಹೀಟ್ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಹೀಟ್ ಮಾಡ್ಕೊಂಡು ನೀವು ಈ ತರ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ನೀಟಾಗಿ ಕೂರುತ್ತೆ. ಈ ತರ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ, ಟಫ್ ಅನ್ಸಲ್ಲ. ನೀವು ಬಟ್ಟೆಗೆ ಹಾಕೋ ಕ್ಲಿಪ್ಗಳನ್ನ ತಗೊಂಡು ಕ್ಲಿಪ್ಪಲ್ಲಿ ನೀವು ಈ ತರ ಹಾಕೊಳ್ಳಿ. ಅವಾಗ ಆರಾಮಾಗಿ ಕೂರುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ, ಆ ಕಡೆ ನೋಡಿ ಎಷ್ಟು ಇದಾಗಿ ಕಾಣಿಸ್ತಾ ಇದೆ ಅಂತ. ಈ ತರ ಕೂತ್ಕೊಳ್ಳುತ್ತೆ. ಅವಾಗ ನೋಡಿ ಈ ತರ ಮಾಡ್ಕೋಬೇಕು ನೀವು. ನನಗೆ ಅಷ್ಟು ಏನು ಗೊತ್ತಿಲ್ಲ, ನನಗೆ ಬಂದಷ್ಟು ನಾನು ಮಾಡ್ತಾ ಇದ್ದೀನಿ. ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಂತ ನಾನೇನು ಹೇಳ್ತಾ ಇಲ್ಲ. ನನಗೇನು ದೋಚಿದೆಯೋ ಅದು ನನಗೇನು ಬರುತ್ತೋ ಅದನ್ನ ಮಾತ್ರ ನಾನು ಮಾಡ್ತಾ ಇರೋದು. ಆಮೇಲೆ ಏನಪ್ಪ ಏನು ಅಷ್ಟು ಗೊತ್ತಾ ಅಂತ ಏನೋ ಅನ್ನಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ತಾ ಇದ್ದೀನಿ. ಹಾಗೇನೆ ಎಲ್ಲಾನು ಮಾಡಿ ಈ ತರ ಇಟ್ಕೊಂಡು ನೋಡಿ ಈ ತರ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿನ ನೋಡ್ತಾ ಇದ್ರೇನೆ ಖುಷಿ ಆಗುತ್ತಲ್ವಾ. ಹಾಗೇನೆ ನಾನಿವಾಗ ಲಕ್ಷ್ಮಿಗೆ ಸ್ಯಾರಿನ ಅಂದ್ರೆ ಬ್ಲೌಸ್ ಪೀಸ್ನ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಅರ್ಶಿನ ಕೊಂಬನ್ನ ತಗೊಂಡು ಅದಕ್ಕೆ ದಾರ ಅಂದ್ರೆ ಹಸಿ ನೂಲನ್ನ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಅದಕ್ಕೆ ಇದು ಮಾಡ್ಬಿಟ್ಟು ಹಾಕಿದ್ದೀನಿ. ತುಂಬಾ ಒಳ್ಳೇದಂತೆ, ಅದಕ್ಕೆ ಅದನ್ನ ಹಾಕೊಂಡಿದ್ದೀನಿ. ನೋಡಿ ಈ ತರ ಮಾಡ್ಕೊಳ್ಳಿ. ಆಮೇಲೆ ಬಳೆನ ನೀವು ಯಾವ ಬಳೆ ತಗೊಂಡ್ ಬಂದಿರೋ ಆ ಬಳೆನ ಹಾಕೊಂಡಿದ್ದೀನಿ. ನಾನು ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು. ಲಕ್ಷ್ಮಿ ಮೂಕೋಡ ಆಗ್ಲಿ ಯಾವುದು ನನ್ನ ಹತ್ರ ಇಲ್ಲ, ಮಾಡಿರೋದು ಇಷ್ಟೇನೆ. ಸಿಂಪಲ್ ಆಗಿ ನಾನು ಮಾಡ್ಕೊತಾ ಇರೋದು. ಎಲ್ಲ ಆದ್ಮೇಲೆ ನಾನೀಗ ಗಣೇಶ ಲಕ್ಷ್ಮಿಗೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನ ಇಡ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಎಲ್ಲಾನು ಹೀಗೆ ಇಟ್ಟು ಜೋಡಿಸಿ ನಾನು ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ನೀವು ಗುರುವಾರ ಟೈಮಲ್ಲೇ ಎಲ್ಲಾನು ರೆಡಿ ಮಾಡಿ ಈ ಥರ ಇಟ್ಕೊಂಡ್ಬಿಡಿ. ಆವಾಗ ನಿಮಗೆ ಈಸಿ ಆಗುತ್ತೆ, ಆವಾಗ ನಿಮ್ಗೆ ಟಫು ಅನ್ಸಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದೆ. ನಾನಿವಾಗ ಶುಕ್ರವಾರ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಾಗಿದೆ. ನಾನಿವಾಗ ದೀಪ ಹಚ್ಚಬೇಕು. ನಾನು ಸಿಂಪಲ್ ಆಗಿ ಮಾಡಿರೋದ್ರಿಂದ ಅಷ್ಟೊಂದು ಏನೋ ಗ್ರ್ಯಾಂಡ್ ಆಗಿ ಮಾಡಿಲ್ಲ. ನೋಡಿ ಈಗ ನಾನು ಏನೇನು ತಗೊಂಡು ಬಂದಿದ್ದೇನೋ ಅದು ಸಿಂಪಲ್ ಆಗಿ ಮಾಡಿರೋದು. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಇಷ್ಟ ಆಗ್ತಾಯಿದೆ ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ. ತುಂಬ ಇಷ್ಟ ಆಯ್ತು ನನಗೂ. ತುಂಬ ಒಂಥರ ಖುಷಿಯೂ ಆಗುತ್ತೆ ನೋಡ್ತಾ ಇದ್ರೆ. ನನಗೇನೋ ಒಂಥರ ನಂಗೆ ತುಂಬ ಇಷ್ಟ. ನನಗೆ ಮಾಡಬೇಕು, ನಾನು ಪೂಜೆ ಮಾಡಬೇಕು ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅನ್ಕೊತೀನಿ ಫ್ರೆಂಡ್ಸ್. ನಾನು ಮಾಡಿರೋದು ನಿಮಗೆ ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ನಾನು ತುಪ್ಪದ ದೀಪ ಹಚ್ಚಿರೋದು, ತುಪ್ಪನ ಕರಗಿಸ್ಕೊತಾ ಇದ್ದೀನಿ ಇವಾಗ. ನಾನು ಪ್ರತಿಯೊಂದು ಪಾತ್ರೆನೂ ಸಹ ದೇವ್ರಿಗೆ ಅಂತಲೇ ಇಟ್ಕೊಂಡಿದ್ದೀನಿ ನಾನು, ಯಾವ್ಯಾವುದು ಎಷ್ಟು ಬೇಕು ಅನ್ನೋದನ್ನೆಲ್ಲನೂ. ಹಂಗಾಗಿ ನಾನು ದೇವ್ರಂದು ಇದನ್ನು ಅಷ್ಟೇ ನಾನು ಯೂಸ್ ಮಾಡಿದ್ದೇನೆ, ದೇವ್ರಿಗೆ ಅಂತಲೇ ಇಟ್ಕೊಂಡಿರೋದು. ಎಲ್ಲ ದೀಪಕ್ಕೂ ನಾನು ಇವಾಗ ಹಾಕ್ತಾ ಇದ್ದೀನಿ. ನಾನು ಇದರಲ್ಲಿ ಏನೂ ಮಾಡಿಲ್ಲ, ನಾನು ತಂದು ಹಾಗೇನೆ ದೇವ್ರಿಗೆ ಅಂತಲೇ ಹಾಗೆ ಇಟ್ಕೊಂಡಿದ್ದೀನಿ.